ಅನೇಕ ಹೋರಾಟಗಳನ್ನು ಮಾಡಿ ಆ ಮಗುವಿಗೆ ಸಿಗಬೇಕಾದಂಥ ನ್ಯಾಯಾಲಯದ ಅಡಿಯಲ್ಲಿ ಸಿಗಬೇಕಾದಂಥ ಹೋರಾಟಕ್ಕೆ ಬಹಳಷ್ಟು ನಮ್ಮ ಸಮುದಾಯದ ನಾಯಕರಾದಂಥ ಕೆ ಪಿ ನಂಜುಂಡೇಶ್ವರವರು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಆ ಮಗುವಿಗೆ ಒಂದು ಉತ್ತಮವಾದಂಥ ಜೀವನವನ್ನು ಕಲ್ಪಿಸಿಕೊಳ್ಬೇಕು. ನಮ್ಮ ಸಮಾಜದ ಮಗುವಿಗೆ ಅನ್ಯಾಯ ಆದಾಗ ನಾವುಗಳೇ ಅದನ್ನ ಗಮನಿಸ್ತಾ ಇದ್ದೇವೆ, ಬೇರೆಯವರು ಗಮನಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಸಮಾಜದ ಮುಖಂಡರಾಗಿರ್ಬೋದು, ಸಮಾಜ ಸ್ವಾಮಿಗಳಾಗಿರ್ಬೋದು, ನಾವು ಎಲ್ಲರೂ ಸಹ ಸೇರಿ ಆ ಮಗುವಿಗೆ ಕಾನೂನುಬದ್ಧವಾದ ಅಡಿಯಲ್ಲಿ ಸಿಗಬೇಕಾದಂಥ ನ್ಯಾಯಕ್ಕೆ ಹೋರಾಟವನ್ನ ಮಾಡೋದಕ್ಕೆ ನಾವೆಲ್ಲ ಸಿದ್ಧಿದ್ದೇವೆ. ಕರ್ನಾಟಕದ ಸಮಸ್ತ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥದ್ದು ತಿಳಿಸುತ್ತೆ. ತಾವೆಲ್ಲರಿಗೂ ಇದರ ಪರವಾಗಿ ಘಾಟಕ್ಕೆಂದರೆ ಎಲ್ಲ ಒಂದು ನ್ಯಾಯಾಲಯದ ಹೋರಾಟಕ್ಕೋಸ್ಕರವಾಗಿ ಪತ್ರಿಕೋದ್ಯಮ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ. ಅದನ್ನು ತಾವು ಸಹ ನಮ್ಮ ಸಮಾಜದ ಮಗುವಿನ ಒಂದು ಕಾನೂನುಬದ್ಧವಾದಂತಹ ಒಂದು ನ್ಯಾಯ ದೊರಕಲಿಕ್ಕೆ ತಾವೆಲ್ಲ ಪ್ರೋತ್ಸಾಹ ಮಾಡಿ ಸಹಕರಿಸಿರತಕ್ಕಂಥ ಭಾವನೆಗಳೊಂದಿಗೆ ತಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ನಮೋ ವಿಶ್ವಕರ್ಮ. ಪತ್ರಿಕಾಗೋಷ್ಠಿಯ ವೇದಿಕೆ ಇರ್ತಕ್ಕಂಥ ಪೂಜ್ಯರು, ಅಧ್ಯಕ್ಷರಾಗಿದ್ದ ಎಲ್ಲ ನಮ್ಮ ಸಮಾಜದ ಮುಖಂಡರು, ಸಮಾಜದ ಪತ್ರಿಕಾ ಎಲ್ಲ ಸ್ನೇಹಿತರು, ಪುತ್ತೂರಿನ ಪೂಜಾ ಆಚಾರ್ಯವರ ಈ ಪ್ರಕರಣ ವಿಷಯವಾಗಿ ನಾನು ದೊಡ್ಡೇಂದ್ರ ಮಹಾಸ್ವಾಮಿಗಳು, ವಿಶ್ವಕರ್ಮ ನಿಗಮ ಕಲಬುರಗಿ ಮತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ವಿಷಯವಾಗಿ ನಾನು ಈಗಾಗಲೇ ಮಂಗಳೂರು ಮತ್ತು ಪುತ್ತೂರು ಮತ್ತು ಪೂಜಾ ಆಚಾರ್ಯ ಅವರ ಕುಟುಂಬಕ್ಕೆ ಹೋಗಿ ಆ ಮಗುವನ್ನು ನೋಡುವ ಮುಖಾಂತರ ಅಲ್ಲಿ ಸಮಾಜದವ್ರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಯಾವೆಲ್ಲ ನಿಟ್ಟಿನೊಳಗ ನಾವು ಪ್ರಯತ್ನಗಳು ಮಾಡಬೇಕು ಅಂತಕ್ಕಂಥದ್ದು ಮಾಡಿಕೊಂಡು ಬಂದ ನಂತರದಲ್ಲಿ ಈಗ ಇದು ನ್ಯಾಯಾಂಗದಲ್ಲಿದೆ. ಈಗಾಗಲೇ ನ್ಯಾಯಾಂಗದ ಒಂದು ವರದಿಯನ್ನ ಆ ಮಗುವಿಗೆ ಏನು ಪೂಜಾ ಆಚಾರ್ಯಗಳೇ ಪ್ರತಿ ತಿಂಗಳು ಆಕೆಗೆ 75,000 ರೂಪಾಯಿ ಹಣವನ್ನ ಕೊಡಬೇಕು ಅಂತ ಆದೇಶ ಆಗಿತ್ತು. ಅದನ್ನ ಏನು ಎದುರಿನ ಕುಟುಂಬ ಅವರು ಅದನ್ನ ಧಿಕ್ಕರಿಸಿದ್ದಾರೆ. ಹೀಗಾಗಿ ನಾನೊಬ್ಬ ಹಿಂದುಳಿದ ವರ್ಗದ ಸ್ವಾಮೀಜಿಯಾಗಿ ಹೇಳೋದಷ್ಟೇ, ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು ಆ ಕುಟುಂಬದ ಜೊತೆಗಿದ್ದಾರೆ. ಅದಲ್ಲದೆ ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಸ್ವಾಮೀಜಿಗಳು, ಎಲ್ಲ ಹಿಂದುಳಿದ ವರ್ಗದ ಸಮಾಜದವರು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ಆ ಮಗುವಿನ ಜೊತೆಗೆ, ಆ ಹೆಣ್ಣು ಮಗಳ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದಕ್ಕೆ ಕಾನೂನಿನಲ್ಲಿ ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ಲೆಕ್ಕದಲ್ಲಿ ಹೋರಾಟ ನಡೀತಾ ಇದೆ. ಹೀಗಾಗಿ ಇನ್ನೂ ಹೆಚ್ಚಿನದಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಪಿ ನಂಜುಂಡ ವಿಶ್ವಕರ್ಮರವರು ಮಾಧ್ಯಮದ ಮಿತ್ರರಿಗೆ ಮಾತನಾಡ್ತಾರೆ. ಆತ್ಮೀಯ ಪತ್ರಕರ್ತರ ಮಿತ್ರರೇ, ದೃಶ್ಯ ಮಾಧ್ಯಮದ ಛಾಯಾಗ್ರಾಹಕರೇ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ತಮ್ಮೆಲ್ಲ ಗೊತ್ತಿರುವ ಹಾಗೆ ಪುತ್ತೂರಿನಲ್ಲಿ ಒಂದು ಬಡ ಹೆಣ್ಣು ಮಗಳ ಮೇಲೆ ಪುತ್ತೂರಿನ ಪುರಸಭೆಯ ಅಧ್ಯಕ್ಷ ಅವನ ಮಗ ಸೇರಿಕೊಂಡು ಕೃಷ್ಣಾಜಯರಾವ್ ಅನ್ನೋರು ಪೂಜಾ ಆಚಾರ್ಯವರೊಂದಿಗೆ ಅತ್ಯಾಚಾರ ಮಾಡಿ ಒಂದು ಮಗು ಹುಟ್ಟಿಗೆ ಕಾರಣ ಆಗಿ ಅದರ ಮಧ್ಯೆ ಏನೆಲ್ಲ ನಡೀತು ಅಂತ ಇಡೀ ರಾಜ್ಯದಲ್ಲಿ ತಿಳಿದುಕೊಳ್ಳಬಹುದು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಂತ ಒಂದು ಕುಟುಂಬದಲ್ಲಿ ಅವನಿಗೆ ಬಿಕಾಂ ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರು ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ನಾನು ಮತ್ತೆ ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂತ ಸಂದರ್ಭದಲ್ಲಿ
ಏನೆಲ್ಲ ಆಗಬಾರ್ದೋ ಅಂತ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನು ಒಪ್ಪುತ್ತೀರ ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂತ ಅಂತ ತೀರ್ಮಾನಕ್ಕೆ ನಾನು ಇರ್ತೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗುವಿಗೆ ಮಗುನ್ ತಗೊಂಡು ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾರಥ್ಯದಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ. ಹಂತವಾಗಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ನನಗೆ ಅದು ಸಂಬಂಧ ಇಲ್ಲ. ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದಂತ ಈ ಸಂದರ್ಭದಲ್ಲಿ ಆ 3 ಜನ ಕೃಷ್ಣ ಜಯರಾವ್ ಅನ್ನುವಂತ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆಯಾಗಿದ್ದಾನೆ, ಅದೇ ಸಾಲಲ್ಲಿ ಆರೋಪಿಗಳಾಗಿ ಕೃಷ್ಣ ಜಯರಾವ್ ಅವರ ತಂದೆ ಜಗನ್ನಿವಾಸ್ ಅವರ ಮಗಳು ವೈಷ್ಣವಿ, ಮತ್ತೆ ಆರೋಪಿಯ ದೊಡ್ಡಪ್ಪ, ಈ 3 ಜನ ಆರೋಪಿ ಹೈಕೋರ್ಟ್ ಬರ್ತಾರೆ, ಒಂದು ಸ್ಟೇ ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ ನಲ್ಲಿ ಇದ್ದೇವೆ, ನಮ್ಮನ್ನ 3 ಜನರನ್ನ ಕೈ ಬಿಡಿ ಅನ್ನೋಂತ ಕೇಸನ್ನ ರಿಟ್ ಹಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಕೃಷ್ಣಾದೇವಿ ಒಂದು ರಿಟ್ ಹಾಕ್ತಾರೆ, ನಮ್ಮ FIR ಅನ್ನ ಸ್ಕ್ವಾಶ್ ಮಾಡಿ ಅಂತ. ಹೈಕೋರ್ಟ್ ಏನ್ ಮಾಡುತ್ತೆ, ದೀರ್ಘವಾದಂತ ವಿಚಾರಣೆ ನಡೆಸುತ್ತೆ. ಅದನ್ನ ನೀವೆಲ್ಲರೂ ನೋಡಿ. ಈ ದೇಶದಲ್ಲಿ ಯಾರು ಕೊಡದೇ ಇರುವಂತ ಒಂದು ಜಡ್ಜ್ಮೆಂಟ್ ಅನ್ನ ಗಣ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತೆ ಅವರ ಕುಟುಂಬದವರು ಯಾರೇ ಇದ್ರೂ ಕೂಡ ಮಗುವಿನ ಕಲ್ಯಾಣಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ 1ನೇ ತಾರೀಕಿಗೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನ ಕೊಡಬೇಕು. ಪ್ರತಿ ತಿಂಗಳು ಕೂಡ 75,000 ರೂಪಾಯಿಗಳನ್ನ ಕೊಡಬೇಕು. ಆ ಕೊಡ್ತೀನಿ ಅಂದ್ರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ. ಸ್ಟೇ ಕೊಡುವಂತ ಸಂದರ್ಭದಲ್ಲಿ ಅವರೊಂದು ಅಡ್ಮಿಟ್ ಮಾಡ್ಕೊತಾರೆ. ಆ ಮಗುವಿನ ತಂದೆ ಕೃಷ್ಣ ಜಯರಾವ್ ಅನ್ನೋದನ್ನ ಸ್ವತಃ ಅವರ ವಕೀಲರು ಅಲ್ಲಿ ಒಪ್ಕೋತಾರೆ. ಡಿಕೆನ್ನಲ್ಲಿ ಅವರ ಅಪ್ಪನೇ ಕೃಷ್ಣ ಜಯರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇತ್ತು. ಡಿಎನ್ಎ ಬಂದ ಮೇಲೆ ಆ ಮಗು ನಮ್ದು ಅಂತ ಅಡ್ಮಿಟ್ ಮಾಡ್ಕೊತಾರೆ. ಆಗ ರಿಪೋರ್ಟ್ ಹೇಳುತ್ತೆ, ನಿಮ್ಮಿಬ್ಬರು ಇದಕ್ಕೆ 20 ವರ್ಷದ ಹುಡುಗಿನ ಅವನ ಕನಸನ್ನ ಚಿತ್ರ ಮಾಡಿಬಿಟ್ಟು ಮಗುನ ಮತ್ತೆ ಮಗಳನ್ನ 3 ಹೆಣ್ಮಗುನ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು ಅಂದ್ರೆ ನೀವು ಬಂದು ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಅಭಿಪ್ರಾಯ ಕೊಡ್ತಾರೆ. ನಡೆಯುತ್ತೆ, ಆ ಚರ್ಚೆ ನಡೆಯುತ್ತೆ, ನೀವು ನೋಡ್ತೀರಿ, ಯೂಟ್ಯೂಬ್ ನಲ್ಲೆಲ್ಲ ನೋಡಿರ್ತೀರ. ಹಾಗೆ ಮುಂದುವರಿಸಿ ಈ ತರ ಒಂದು ಸ್ಟೇನ ಕೊಡ್ತಾರೆ. ಸ್ಟೇ ಕೊಟ್ಬಿಟ್ಟು ಮುಂದೊಂದು ತಿಂಗಳು 5ನೇ ತಾರೀಕಿಗೆ ಅದು ಡೇಟ್ ಇದೆ, ಬೆಂಚ್ ಬರುತ್ತೆ. ಅಷ್ಟೊಳಗಡೆ ಇವರು 1ನೇ ತಾರೀಕಿಗೆ ದುಡ್ಡು ಕಟ್ಟಬೇಕು, 75,000 ರೂಪಾಯಿ ಕಟ್ಟಬೇಕು. ಆದ್ರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಆ ಹುಡುಗಿ ಅಕೌಂಟ್ ಹೋಗಿಲ್ಲ. ಆ ಹುಡುಗಿ ಅಕೌಂಟ್ ಮತ್ತೆ ಯಾರು ಕಳಿಸ್ಬೇಕು ಅನ್ನೋದನ್ನ ನಾವು
ಸಂಬಂಧಪಟ್ಟಂತ ಸೀನಿಯರ್ ಕೌನ್ಸಿಲ್ ಯಾರು ಆ ಹುಡುಗನ ಪರ ವಾದ ಮಾಡಿದ್ರು ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ, ಕೋರ್ಟ್ಗಳು ಅದು ಮಾಹಿತಿ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಕೂಡ ₹1 ಕೊಟ್ಟಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ ಬಡತನದಲ್ಲಿರತಕ್ಕಂತ ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಂಡು ಮಕ್ಕಳನ್ನ ಓದಿಸಿ ಇಂಥ ಪ್ರಕರಣಗಳಿಗೆ ಸಿಲುಕಿದ್ರೆ ದರ ನ್ಯಾಯಾಲಯ ಆದೇಶ ಕೊಟ್ಟರು ಕೂಡ ಇಂಥ ದುಷ್ಟರು ₹1 ಕೊಡದಿರ ನಿರ್ಲಕ್ಷ್ಯ ಮಾಡ್ತಾರೆ, ಕೋರ್ಟ್ ಆದೇಶವನ್ನ ಧಿಕ್ಕರಿಸ್ತಾರೆ ಅಂತ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಕಾನೂನನ್ನ ಬೆಲೆ ಕೊಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ, ರಾಜ್ಯದ ಜನತೆ ಗಮನಕ್ಕೆ ತರ್ತೇನೆ. ಇಂಥ ಪ್ರಕರಣಗಳಲ್ಲಿ ಇವತ್ತು ಲಿಟ್ರಲ್ಲಿ ಮಗು 10 ತಿಂಗಳು ತುಂಬಿದ್ರು ನಾಮಕರಣ ಮಾಡಿಲ್ಲ. ಇನ್ನೂ ದುರಂತ ಏನಂತ ಹೇಳಿದ್ರೆ DNA ಅವರ ಅಪ್ಪ ಮಗು ತಂದೆ ಕೃಷ್ಣ ಜಯರಾವ್ ಅಂತ ರಿಪೋರ್ಟ್ ಬಂದು ಕೋರ್ಟ್ ನಲ್ಲಿ ಅವರೇ ಒಪ್ಕೊಂಡ್ರು ಕೂಡ ಪುತ್ತೂರು ಪುರಸಭೆಯಲ್ಲಿ ಅರ್ಜಿ ಕೊಟ್ರೆ ಆ ಮಗುವಿನ ತಂದೆ ಕೃಷ್ಣ ಜಯರಾವ್ ಅಂತ ಸೇರಿಸಿ ಅಂತ ಕೊಟ್ರೆ ಇವತ್ತನ್ನು ತಂದೆ ಹೆಸರನ್ನ ಅಪ್ಲಿಕೇಶನ್ ನಲ್ಲಿ ಭರ್ತಿ ಮಾಡ್ತಾರೆ. ನಾನು ಯಾಕೆ ಹೇಳ್ತೀನಿ ಇದನ್ನೆಲ್ಲ ಅಂದ್ರೆ ಇಷ್ಟು ಅನ್ಯಾಯಗಳನ್ನ ಈ ದುಡ್ಡಿರ್ತಕ್ಕಂಥವ್ರು ಅಧಿಕಾರ ಮಧ್ಯದಲ್ಲಿದ್ದಂಥವ್ರು ಏನ್ ಬೇಕಾದ್ರೆ ನಾವು ಮಾಡಿ ಸಾಧಿಸ್ಕೋಬೇಕು ಅನ್ನೋರ ಮಧ್ಯೆ ಇಂಥ ಬಡತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಿಕ್ಬಿಟ್ರೆ ಅವ್ರು ಎಂತ ಜೀವನ ನಡೆಸ್ಬೋದು? ಈಗ ಆಗಲೇ ಹಾಗೆ ಈ ಎಲ್ಲ ಮಾತಾಡೋದು ದಿನ ಬೆಳಗ್ಗೆ ಆದ್ರೆ ಇದೇ ನೋಡಿ 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 ಒಂದ್ಸಾರಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ರು. ಈಗ ಕೋರ್ಟ್ ಕೊಟ್ಟಿರೋ ಆದೇಶವನ್ನ ಧಿಕ್ಕಾರ ಮಾಡಿದ್ರೆ ಏನಾಗ್ಬೇಕು ಆ ಫ್ಯಾಮಿಲಿ? ಅದಕ್ಕೆ ನಾವು ಸ್ವಾಮೀಜಿಗಳು ಎಲ್ಲರೂ ಸೇರಿ ಕಾನೂನು ಹೋರಾಟನೂ ಮಾಡ್ತೇವೆ. ಆ ಹುಡುಗಿಗೆ ಮತ್ತೆ ಆ ಮಗುಗೆ ನ್ಯಾಯ ದೊರಕುವವರು ನ್ಯಾಯಾಂಗದ ಮಿತಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಆ ಹುಡುಗಿಯ ಯಾವುದೇ ಸಂಬಂಧಿಕರಲ್ಲ, ನಮಗೂ ಅವ್ರಿಗೂ ಯಾವುದೇ ಬ್ಲಡ್ ರಿಲೇಶನ್ಶಿಪ್ ಇಲ್ಲ. ನಮ್ಮ ಸಮಾಜದ ಮತ್ತು ಬಡ ಹೆಣ್ಣು ಮಕ್ಕಳು ಅವ್ರ ತಾಯಿ ಫಾರ್ಮಸಿನಲ್ಲಿ ಕಸ ಗುಡಿಸೋ ಕೆಲಸ, ಅವರೊಬ್ಬ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ಅನ್ಯಾಯ ತಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ನಮ್ಮಂತವರು ನಮ್ಮ ಸಮುದಾಯದಲ್ಲಿ ಇಂಥ ಪ್ರಕರಣಗಳಾದಾಗ ನಾವು ಸುಮ್ಮನೆ ಇರಕ್ಕಂತೂ ಆಗೋದಿರಲ್ಲ. ಅದು ಕೋರ್ಟಲ್ಲಿ ಇಂಥ ಆದೇಶ ಬಂದ ನಂತರನೂ ಕೂಡ ಇವರು ಆದೇಶವನ್ನೇ ಧಿಕ್ಕಾರ ಮಾಡ್ತಾರೆ ಅಂದ್ರೆ ಇನ್ನು ಅವರು ಯಾವ ರೀತಿಯಲ್ಲಿ ನಮಗೆ ಕೋರ್ಟ್ಗೆ ಸಹಕಾರ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಇದು ಕರ್ನಾಟಕದ ಜನತೆ ಇಂಥವರಿಂದ ನಮ್ಮಂತ ಬಡವರು ಬಡ ಕುಟುಂಬದವರು ಏನನ್ನು ನಿರೀಕ್ಷೆ ಮಾಡಬಹುದು? ನ್ಯಾಯವನ್ನೇ ನಿರೀಕ್ಷೆ ಮಾಡ್ತಾರೆ. ಅದಕ್ಕೆ ಇಂಥವರಿಗೆ ನ್ಯಾಯಾಲಯ ಯಾವ ರೀತಿಯಲ್ಲಿ ಇವರಿಗೆ ಶಿಕ್ಷೆ ಕೊಟ್ಟು ಇವರನ್ನ ಸರಿದಾರಿ ತರಬೇಕು ಅನ್ನೋದನ್ನ ಮಾಡಬೇಕು. ಅದ್ರ ಹಿಂದೆ ನಾವು ಇಡೀ ಸಮಾಜ ಆ ಹುಡುಗಿ ಮತ್ತೆ ಆ ಮಗುವಿನ ಬೆನ್ನಿಂದೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಕು. ಯಾಕಂದ್ರೆ ಕೋರ್ಟ್ ಇರೋದು ಮುಂದಿನ 5ನೇ ತಾರೀಕು ಇರೋದ್ರಿಂದ ಇಲ್ಲಿವರೆಗೂ ಕಾದು ಸರಿ ಈ ಮಾಹಿತಿ ನಾವು ಜನರಿಗೆ ಹಂಚಲಿಲ್ಲ ಅಂದ್ರೆ ಅವರಿಗೆಲ್ಲೋ ಒಂದು ರೀತಿ ಅನ್ಯಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಜನ ತಿಳ್ಕೋತಾರೆ ಒಂದು ದೊಡ್ಡ ಆದೇಶ ಬಂದಿದೆ, ಆ ಹುಡುಗಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಈ ಅಂತಿಮ ತೀರ್ಪು ಬರೋವರೆಗೂ ಅಟ್ಲೀಸ್ಟ್ ಮಗುವಿಗೆ ಒಂದು ಮನೆ ತಕ್ಕಂಗೆ ಒಂದು ಸಣ್ಣ ಸಾಧಾರಣ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡಿರೋದು. ಇಂಥ ಸಂದರ್ಭದಲ್ಲಿ ₹1 ಸಿಕ್ಕಿಲ್ಲ. ನಾನೀಗ ನೀವು ಒಳಗಡೆ ಬರೋವಾಗ ಕೂಡ ಅವ್ರ ತಾಯಿ ಫೋನ್ ಮಾಡಿದೆ, ಏನಾದ್ರು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅನ್ನೋ ಮಾಹಿತಿ ಏನಾದ್ರು ಗೊತ್ತಿದ್ದು ಒಂದ್ ವೇಳೆ ಅವ್ರು ದುಡ್ಡು ಹಾಕಿದಾರ ನೋಡಿ ಹೇಳು, ನಾನು ಹೋಗಿ ಮಾತಾಡೋದು ಒಳಗಡೆ ಅಂತ ಹೇಳಿದೆ. ಈಗಲೂ ಅವ್ರು ಹೇಳಿದ್ರು ಇಲ್ಲ ಅಣ್ಣ ₹1 ನಮ್ಮ ಅಕೌಂಟ್ಗೆ ಬಂದಿಲ್ಲ. ಅದರಿಂದ ಇದೆಲ್ಲ ನಿಮಗೆ ಹೇಳಬೇಕು. ನಾವು ಇದು ನಮ್ಮ ಸಮುದಾಯದ ಮಧ್ಯೆ ನಾವು ಕೂರಿಸ್ಕೊಂಡು ಚರ್ಚೆ ಮಾಡಿ ಏನೋ ಮಾಡಕ್ ಆಗೋದಿಲ್ಲ. ಆದ್ರೆ ಇಂಥ ನ್ಯಾಯಾಲಯದ ಆದೇಶಗಳನ್ನೇ ಧಿಕ್ಕಾರ ಮಾಡುವಾಗ ನಾವೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ರೆ
ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಮಾಡುವಂತ ಇದಕ್ಕೆ ಹೊರಟೋಗ್ತೀವಿ ಅಂತೇಳಿ ಅದನ್ನ ಮೀರಿ ನಾವು ಕೋರ್ಟ್ ಆದೇಶ ಇದೆ, ಅವರ ದೂರದಾರ ಆಗಲಿ, ಅವರ ಸಂಬಂಧಿಕರಾಗಲಿ, ಅವರ ಅಣ್ಣ ತಮ್ಮ ಆಗಲಿ ಯಾರು ಪ್ರೆಸ್ ಮೀಟ್ ಮಾಡಬಾರ್ದು ಅಂತ ಯಾರು ನಾವು ಅವರ ಸಂಬಂಧಿಕರಲ್ಲ ನಾವು. ಅದಕ್ಕೆ ಇದೆಲ್ಲವನ್ನು ಹೇಳುವಂಥದ್ದು ಒಂದು ಮಗುವಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಇರ್ತೇನೆ. ಇದೆಲ್ಲ ನಿಮ್ಗೆ ಹೇಳ್ಬೇಕಂತಾನೆ ನಾನು ಬಂದಿದ್ದೇನೆ. ಮತ್ತೆ ಅದೇ ಅವಾಗಲೇ ಹೇಳ್ದಂಗೆ ಇದು ಡೌನ್ಲೋಡ್ ಆಗಿದೆ, ನಿಮ್ಗೆ ಗೊತ್ತಿದೆ, ಜಡ್ಜ್ಮೆಂಟ್ ಕಾಪಿ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಒಂದು ಹೇಳ್ತಾರೆ, ಅವರು ನಮಗೆ ಪುರಸಭೆ ಅರ್ಥ ಆಗದಿರೋದೇನಂತ ಹೇಳಿದ್ರೆ ಇಡೀ ರಾಜ್ಯ ಈ ಪ್ರಕರಣವನ್ನ ನೋಡ್ತಾ ಇರುವಾಗ ಅದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪುರಸಭೆಯಲ್ಲಿ ಇರ್ತಕ್ಕಂಥ ಈ ತರ ಒಂದು ಡಾಕ್ಯುಮೆಂಟ್ ಹಾಕೊಂಡು ಅವನಿಗೆ ಅಪ್ಪ ಅವನೇ ಏನು ರಿಪೋರ್ಟ್ ಬಂದಿದೆ ಅದನ್ನ ಕೋರ್ಟ್ ಅಲ್ಲಿ ಒಪ್ಕೋತಾರೆ. ಜಡ್ಜ್ ಅದನ್ನು ಹೇಳಿರುವಂತ ಡಾಕ್ಯುಮೆಂಟ್ ಇದೆ ಇಲ್ಲಿ. ಹೇಳ್ತಾರೆ ಜಡ್ಜ್ ಸಾಹೇಬರು, ವೈದ್ಯಕೀಯ ದಾಖಲೆಗಳ ಪ್ರಕಾರ ಅರ್ಜಿದಾರನೇ ಆ ಮಗುವಿನ ಜೈವಿಕ ತಂದೆ ಎಂಬುದು ವಿವಾದರಹಿತವಾಗಿದೆ. ವಿವಾದರಹಿತ ಏನ್ ಪ್ರಶ್ನೆನೇ ಇಲ್ಲ, ಅವರೇ ಅಪ್ಪ. ಆಗಿರುವಾಗ ಆ ಮಗುವಿನ ತಂದೆ ಖಾಲಿ ಇರೋ ಜಾಗದಲ್ಲಿ ನೀನು ತುಂಬಿಸ್ಕೊಡೆ ಅಂತ ಅಪ್ಲಿಕೇಶನ್ ಕೊಟ್ರೆ ಅವ್ರು ತುಂಬಿಸ್ಕೊಡಲ್ಲ ಮಗುವಿನ ತಂದೆ ಅಂತ ಹೇಳಿದ್ರೆ ಎಂತ ಇನ್ಫ್ಲೂಯೆನ್ಸ್ ಮಾಡ್ಬೋದಿಲ್ಲ ಅಲ್ಲಿ. ಅವ್ರ ತಂದೆ ಮಗ ಅವ್ರ ಬೆಟಾಲಿಯನ್ ಏನಿದೆ ಇನ್ನೆಂತ ದೌರ್ಜನ್ಯ ಮಾಡಿರ್ಬೋದು. ಈಗ ನನಗೆ ಅರ್ಥ ಆಗ್ತಾ ಇದೆ, ನಾನೆಷ್ಟು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಸಮಾಧಾನವಾಗಿದ್ದೆ. ಒಂದು ದೊಡ್ಡ ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ರೆ ಆ ತೀರ್ಮಾನ ಅವರು ಯಾವ ಲೆವೆಲ್ ನೋಡ್ತಾ ಇದ್ದಾರೆ, ಇನ್ನು ನಮ್ಮಂತೆ ಒಂದು ಮಾತುಗಳನ್ನು ಅವರು ಕೇಳೋ ಸ್ಥಿತಿನಲ್ಲಿ ಇದ್ದಾರೆ. ಅದಕ್ಕೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೋ ಆ ತೀರ್ಪನ್ನು ನಾವು ತಲೆಬಾಗಿ ಸ್ವೀಕರಿಸ್ತೇವೆ. ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ಮಾತಿಗೆ ಅವಕಾಶ ಇಲ್ಲ. ನಾವೆಲ್ಲ ಸಂಪೂರ್ಣವಾಗಿ